ಓಹೋ, ಏನಪ್ಪ, ಏನು ಅಜ್ಜಿ ತಾತನ ನೆನ್ಸ್ಕೊ ಬಂದ್ಬಿಟ್ಟಿದೀಯಲ್ಲ. ಅಲ್ಲ ನನ್ನ ಮಕ್ಳ ಮರ್ತು ಬಿಟ್ರಲ್ಲ ಅಜ್ಜಿ ತಾತನ. ವಯಸ್ಸಾಯ್ತು, ಏನು ಮಾಡಕ್ಕ ಅವರು ಅಂತವ. ಓಹೋ, ನಾವೇನು ಮಾಡ್ತಿದ್ದವು, ನೀವೇ ಬರೋಕೇಳ ಊರಿಗೆ. ಎಷ್ಟು ಸತಿ ಹೇಳಿದವು, ಇಬ್ಬರೇ ಇರ್ಬೇಕಾ ನೀವು, ಬನ್ನಿ ಅಂತವ. ಅಷ್ಟು ಬಗೆಯಿಂದ ಹೇಳಿದ್ರು ಬರ್ದಾರ ಇದ್ದೀರಿ ಇರಿ ಆಯಿತು. ಅಯ್ಯೋ, ಏನು ಮಾಡಿಯಪ್ಪ, ಹಂಗಂದ್ರೆ ಆದದ. ಇಲ್ಲಿ ಸಕ್ತಿ ಆಗಿರೋ ಗಂಟೆ ಇರಬೇಕು. ಇನ್ನು ಇನ್ಯಾರಿದ್ದಾರೆ ನಿಮ್ಮ ಅವ್ನು ಬಿಟ್ರೆ ನಮಗೆ ಒಬ್ಬ ಮಗಳು. ಅವಳೇ ನೋಡಬೇಕು, ನೀವೇ ನೋಡಬೇಕು. ಇನ್ನು ಬೇರೆ ಯಾರಿದ್ದಾರೆ ನೋಡಕ್ಕೆ ನಮ್ಮನ್ನ. ಆಯಿತು, ಅದಕ್ಕೆ ತಾನೇ ಹೇಳೋದು, ಬನ್ನಿ ಅಂದ್ಬಿಟ್ಟು. ನಿಮಗೆ ಬೇಕಾಗಿಲ್ಲ ಮಕ್ಕಳು ಗಿಮ್ಮಕ್ಳು ನೋಡ್ಕೊಂಡು ಆರಾಮಾಗಿರ್ತಾನೆ ಬಿಟ್ಟು ಏನು ಹೆಂಗೆ ಆಡ್ತೀರಿ ಗಂಡು ಬಿಡ್ತೀವಿ ಹುಡುಗ ಹುಡುಗಿಗೆ. ಅಯ್ಯೋ ಬತ್ತೀವಿ ಸುಮ್ಮನೆ ಇಲ್ಲಿ ಬಂದ್ಬಿಡಕ್ಕದ್ದ ಪೇರನ್ ಬಿಟ್ಬಿಟ್ಟು ಮನೆ ಮಟ್ಟ ಅಂದ್ಬಿಟ್ಟು ಸಕ್ತಿಯಾಗಿದ್ದಾಗ ನಾವು ಬಂದ್ಬಿಟ್ಟು ಸರಿಯಾದದ. ಸತ್ ಕೆಟ್ಟವ್ರಿಗೆ ಅನ್ನ ಹಾಕೊಂಡು ನಿರ್ಬೇಡ್ದ ಮಗ. ನಮ್ಮ ಅತ್ತೆ ಮಾವನಿಗೆ ಎಡೆ ಪಡೆ ಮಡಿಕೊಂಡು ಮನೆಯ ಕತ್ಲೆ ಮಾಡಿ ಬರೋದು ಅಂತ ಅದಕ್ಕೊಂದು ಸಂದರ್ಭ ಸಮಯ ಅದೇ ಬರೋಕ್ಕಾಯ್ತದೆ. ಸುಮ್ಮನೆ ಮಮ್ಮಿ ಬರೋಕ್ಕಾಯ್ತದೆ. ಇನ್ನೇನಪ್ಪ ಅವ್ವ ಅಣ್ಣ ಎಲ್ಲ ಚೆನ್ನಾಗಿದ್ದಾರಪ್ಪ? ಎಲ್ಲ ಚೆನ್ನಾಗಲ್ಲ ಕರಜಿ. ಎಲ್ಲೋ ಅಲ್ಲಿ ಮೈಸೂರು ಕಡೆಗೆ ಹೆಣ್ಣು ನೋಡಿರಂತಲ್ಲ, ಅವ್ವ ಅವತ್ತು ಫೋನೆಲ್ಲ ಅಂದ್ಲು, ಬಾ ಹೆಣ್ಣು ನೋಡೋಕ್ಕೆ ಅಂದ್ಲು. ಅಯ್ಯೋ, ಇಲ್ಲಿ ಹೊಸಿ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಿಲ್ಲ. ಹೋಗಿ ನೋಡ್ಕೊ ಬನ್ನಿ ಮೊದಲು, ನೀವು ಒಪ್ಕೊಂಡ್ರೆ ನಮ್ದು ಏನೂ ಇಲ್ಲ, ನಾವು ಬೇಕಾದ್ರೆ ಹೋಗಿ ನೋಡ್ತೀವಿ ಅಂತ ಅಂದೆ. ಹೋಗ್ಬೇಕಾಗಿತ್ತು, ಬರೋದ ಅಂದ್ಕೊಂಡಿದ್ದೆ, ನೋಡದ ಬರ್ತೀನಿ. ಅಯ್ಯೋ, ಏನು ಬಂದೆ ಸುಮ್ಮನಿರಜ್ಜಿ, ಇನ್ನೇನು ಬಂದಿ ಅಲ್ಲಿ. ಅಯ್ಯೋ, ಯಾರು ಹೊಡೆದಾಡೋದು ತುಂಬಿರತ್ತಾಗೆ ತಲೆ ಕೆಟ್ಟು ಕೆರೆಡ್ದಂಗೆ ಆಯ್ತದೆ. ಅದು ಕ್ಯಾನ್ಸಲ್ ಆಯ್ತು ಕಣಜ್ಜಿ, ಮೈಸೂರಲ್ಲಿ ನೋಡಿದ್ದು ಅಂತ ಅಂದಲ್ಲ, ಅದು ಕ್ಯಾನ್ಸಲ್ ಆಯಿತು ಮದುವೆ. ಅದಕ್ಕಪ್ಪ ಚೆನ್ನಾಗಿತ್ತು ಅಂತಿಲ್ಲ ನಿಮ್ಮ ಮತ್ತೆ ಫೋನ್ ಮಾಡ್ಬಿಟ್ಟು ಏನು ಚೆನ್ನಾಗದೆ ಅಂತವ. ಬಡವರು ಕಣವ, ಬಡವರು ಆದ್ರೂ ಚೆನ್ನಾಗವ್ರೆ ಅಂತ ಅಂದ್ಲು. ಮತ್ತೆ ಚೆನ್ನಾಗ ಹುಡುಗಿ ಎಲ್ಲ ನೋಡೋಕ್ಕೂ ಚೆನ್ನಾಗದೆ, ಚೆನ್ನಾಗಿತ್ತು. ಅಯ್ಯೋ, ಅದು ಯಾರೋ ಕಾಣೆ ಕಣಜ್ಜಿ, ಫೋನ್ ಮಾಡಿಬಿಟ್ಟು ಏನತ್ತಾಗೆ ಆ ಹುಡುಗಿ ಸರಿ ಇಲ್ಲ, ಅದೇನೋ ಕಾಲೇಜ್ ಗೊತ್ತವೆ ಯಾರ್ಯಾರೋ ಪ್ರೀತಿಸಿತ್ತು ಹಂಗೆ ಹಿಂಗೆ ಅಂತ ಏನೇನೋ ಹೇಳೋರೆ. ಇಲ್ಲಿ ನಮ್ಮ ಅಜ್ಜಿ ನಮ್ಮ ಹೂವು ಏನು ಮಾಡಿಬಿಟ್ಟು ಅದನ್ನ ನಂಬ್ಕೊಂಡು ಬಿಲ್ಕುಲ್ ಬೇಡ ಅಂತ ಗಣ್ಣು ಹೆಣ್ಣವ್ರು ಫೋನ್ ಮಾಡಿ ನಾವು ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ತೋರಾಕಿದ್ರಲ್ಲ, ಅವ ಅಣ್ಣಂಗೆ ಹೇಳ್ದಂಗೆ. ಈಗ ಅಣ್ಣ ಮಾಡಿದ್ರಲ್ಲಿ ಮಾಡಿ ಇಲ್ದ ನಾನು ಮದುವೆನೇ ಆಯ್ಕಿಲ್ಲ ಅಂತ ಕುಂತವನೆ. ಬ್ಯಾಡ ಅಂದ್ಮೇಲೆ ಸರಿ ಇಲ್ಲ ಅಂದಮೇಲೆ ಯಾಕಪ್ಪ ಇವನು ಆಸೆ ಪಟ್ಟನು. ಯಾಕಂತ ಹೋದಾಗ ಹೆಣ್ಣ ನೋಡ್ಕೊ ಬಂದಾದ್ಮೇಲೆ ಏನು ಗ್ಯಾರಂಟಿನ ಲೆಕ್ಕಲ್ಲ ಆದಮೇಲೆ ಇವನು ಫೋನ್ ಮಾಡಿ ಎಂಟೂರು ಹಾಕಿದ್ರಲ್ಲ ಅವ್ರ ಫೋನ್ ನಂಬರ್ ಇಸ್ಕೊಂಡು ಹುಡುಗಿದ ಫೋನಲ್ಲಿ ಮಾತಾಡೋರು ಇಬ್ರು ಮಾತಾಡ್ಕೊಂಡ್ರು ಒಬ್ರಿಗೊಬ್ರು ಏನೋ ಇಷ್ಟ ಆಗ್ಬಿಟ್ಟದೆ. ಅದಕ್ಕೆ ಅದ್ರಲ್ಲಿ ಆಯ್ತೀನಿ, ಇಲ್ದರೆ ನನ್ನ ಮದುವೆನೇ ಬೇಡ ಅಂತ ಕುಂತವನೆ. ಸರಿಲ್ಲ ಅಂತೀಯೇ ತಿರ್ಗವ, ಅದು ಯಾಕೆ ಬೇಕು, ಒಬ್ರು ಬಾಯಲ್ಲಿ ಬಂದಮೇಲೆ ತಲೆಗೆಡ್ಸ್ಕೊಬೇಡೋದು. ಅಯ್ಯೋ ತಾತ, ಇರೋರು ಆಗೋರು ಇರ್ತಾರೆ, ಆಗ್ನಾರ್ದವ್ರು ಇರ್ತಾರೆ, ಅದನ್ನ ಕೊಟ್ಕೊಂಡು ಕೂತ್ಕೊಳಕ್ಕದ. ಕಣ್ಮಗ್ನೆ ನಿನ್ನ ಮಾತು ನಿಜ. ಈಗ ಆಗ್ನಾರ್ದವ್ರು ಯಾರೋ ಫೋನ್ ಮಾಡಿದ್ದಾರೋ ಏನೋ ಯಾರು ಗೊತ್ತು. ಈಗ ಆಗ್ನಾರ್ದಕ್ಕೆ ಯಾರು ಏನೇನಾರು ಹೇಳ್ಬಿಡ್ತಾರೆ, ಹಂಗೆ ಹೇಳಿರ್ಬೋದು. ರಜಿ ನಿಜ, ನಿನ್ನ ಮಾತು ನಿಜ, ಹಂಗೆ ಹೇಳಿರೋದು, ಅದೇ ಕೆಲಸ ಆಗಿರೋದಿಲ್ಲಿ. ಆದರೆ ಅಣ್ಣ ಮಾತ್ರ ಅದ್ರಲ್ಲಿ ಆಯ್ತೀನಿ, ಇಲ್ಲ ಮದುವೆನೇ ಬೇಡ ಅಂತ ಕುಂತವನೆ. ಅವ್ವ ಏನು ಮಾಡ್ರು ಒಪ್ತಾಯಿಲ್ಲ. ಇಲ್ಲ ನಾನು ಒಪ್ಪುತ್ತಕ್ಕೆ ನೀನು ಆಗಲಿಲ್ಲ ಅಂದರೆ ನೀನು ಇಷ್ಟ ಬಂದಂಗೆ ನೀನು ಮಾಡ್ಕೊ, ನನಗೂ ನಿನಗೂ ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ ಆಡ್ತದೆ. ಇವ್ನು ನೋಡಿದ್ರೆ ಇವ್ನಿಗೂ ಹೇಳಕ್ಕೆ ಹೋದ್ರೆ ಅದ್ರಲ್ಲಿ ಆಯ್ತೀನಿ ಅಂತವನೇ. ಈಗ ಅವನು ಮಗನು ಮಾತು ಬಿಟ್ಕೊಂಡು ಕೂತವ್ರೆ. ಇವನು ಸರಿ ಉಣ್ಣಂಗೂ ಇಲ್ಲ ತಿನ್ನಂಗೂ ಇಲ್ಲ, ಹೊಲ್ತಕ್ಕೆ ಹೋಗೋದು, ಅಲ್ಲಿ ತೋಟದ ಮನೆ ಕಳೋದು, ಹಿಂಗೆಲ್ಲ ಆಡ್ತಾ ಕುಂತವನೆ. ಅದಕ್ಕೆ ಹೊತ್ತಿಗೆ ಅವ್ನು ಹಣೆ ಬರ ಇದ್ದಂಗೆ ಅಲ್ಲಿ ನಾನು ನೋಡಿರೋ ಪ್ರಕಾರ ಹುಡುಗಿ ಭಾಳ ಒಳ್ಳೇದು ಅನ್ನೋ ಥರದಲ್ಲಿ ಅದೇ. ನಾನು ಆಮೇಲೆ ಕಾಲೇಜ್ಗೆಲ್ಲ ನನ್ನ ಫ್ರೆಂಡ್ ಒಬ್ಬ ಹೋಯ್ತಿದ್ದ, ಆ ಕಾಲೇಜ್ಗೆಲ್ಲ ಹೋಗಿ ವಿಚಾರಿಸ್ದೆ, ಆ ಥರ ಹುಡುಗಿಯಲ್ಲ ಅದು. ಒಬ್ರನ್ನೂ ತಲೆ ಎತ್ತು ನೋಡ್ತಿದ್ದಿಲ್ಲ ಅನ್ನೋ ಲೆಕ್ಕದಲ್ಲೇ ಅದೇ ಕಣಜ್ಜಿ ಒಟ್ಟಿಗೆ ಹೋಗಿ ವಿಚಾರಿಸ್ದೆ ನಾನು. ಅದನ್ನ ಅವ್ನಿಗೆ ಹೇಳಿದ್ರೆ ಅವ್ವ ಒಪ್ತಿಲ್ಲ, ನೀನು ಸುಳ್ಳು ಹೇಳ್ತಿದ್ದೀನಿ ನೀನು ಅನ್ನೋ ಲೆಕ್ಕದಲ್ಲಿ ನನ್ನ ಏನೇ ಅಲ್ಲಿ ಒಂದು ಸತಿ ಬೇಡ ಅಂದಮೇಲೆ ಬೇಡ ಅಂತ ಪಟ್ಟಿಡ್ಕೊಂಡು ಕೂತದೆ. ಅವನು ಅದ್ರಲ್ಲಿ ಆಯ್ತಿಲ್ಲ ಅಂತ ಅವನು ಪಟ್ಟಿಡ್ಕೊಂಡು ಕುಂತಾನೆ. ಹೆಂಗೆ ಮಾಡಬೇಕು ಏನೋ ಒಂದು ಗೊತ್ತಾಯ್ತಿಲ್ಲ, ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದೆ ನನಗಂತೂ. ಮತ್ತು ಮಾಡಲಿ ಬಿಡು ಮಗ, ಮಾಡಲಿ ಬಿಡಪ್ಪ, ಅವ್ರ ಹಣೆ ಬರ. ಈಗ ನಾವು ಒಪ್ಪುತ್ತವೆ ಆಗಲಿಲ್ಲ ಅಂದಮೇಲೆ ಅವ್ರು ಒಪ್ಪುತ್ತವೆ ಮಾಡಿಬಿಡ್ಬೇಕು, ಹೋಗಿ ಅನ್ಬೋಸಾಗಿ ಮಾಡಿ ಬಿಟ್ಬಿಡೋದು. ನಾಳೆ ದಿವ್ಸಕ್ಕೆ ಇನ್ನೂ ತಪ್ಪಿಸ್ಕೊಂಡಂಗಾಯ್ತು. ಉರುಕ್ತು ದೊಂಕ್ತು ನಾಳೆ ದಿವ್ಸಕ್ಕೆ ನಮ್ಗೆ ಏನು ಕೇಳಂಗಿಲ್ಲ ಕಣಪ್ಪ, ನೀನು ಇಷ್ಟ ಬಂದಾಗ ನೀನು ಮಾಡ್ಕೊಳ್ಳಿ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಒಂದು ಕಟ್ಟುನಿಟ್ಟಾಗಿ ಮಾತಾಡ್ಬಿಟ್ಟು ಮಾಡಿಬಿಡೋದು. ನಾಳೆ ದಿವ್ಸಕ್ಕೆ ಬರೋದಕ್ಕೆ ಅವರೇ ಜವಾಬ್ದಾರಿ ಆಗಿರ್ತಾರೆ. ಮುಂದೆ ಬಂದಿದ್ದು ಅನ್ಬೋಸ್ಕೊಳ್ಳಿ ಬಿಡು. ನಾನು ಅದನ್ನೇ ಹೇಳ್ತಿರೋದು ಅವ್ನಿಗೆ, ಮಾಡು ಹಣೆ ಬರೋ ಹೊಣೆಯರು. ಈಗ ಎಷ್ಟೋ ಜನ ಮದುವೆ ಆದಮೇಲೆ ಕೆಟ್ಟ ಬುದ್ಧಿ ಕಲ್ತಿರೋರಿಲ್ವಾ, ಇವೇನೋ ಕಟ್ಕೊಂಡು ಕೂತ್ಕೊಳ್ಳೋಕ್ಕದ, ಏನೋ ಇದ್ದದೋ ಇಲ್ವೆಯೋ, ಯಾರೋ ಆಗ್ನಾರ್ದು ಸುಳ್ಳು ಹೇಳ್ತಿದ್ದಾರೆ ಹೆಂಗೋ ನೋಡೋದ ಮಾಡ್ಕೊಳ್ಳೋದ ಅಂತ ನನಗೂ. ಅದಾಗೆ ಅಣ್ಣನಿಗೆ ಇಷ್ಟು ಪ್ರಕಾರ ಮಾಡೋದ, ಅವನು ಬೇಜಾರು ಮಾಡ್ಕೊತಾನೆ, ಎಲ್ಲೂ ಆಯ್ಕು ಇಲ್ಲ ಅಂತ ಕೂತಾನಲ್ಲ ಅಂದ್ಬಿಟ್ಟು. ಅದಕ್ಕೆ ಊನಿಗೆ ನಿಮ್ಮ ಕೈಲಾರೆ ಒಂದು ಸತಿ ಬುದ್ಧಿ ಹೇಳ್ಸೋದ ಅಂದ್ಬಿಟ್ಟು ಹಂಗೆ ಬಂದೇಕಂತ ನಡೀರಿ ಊರಿಗೆ ಒಂಚೂರ ಅವನಿಗೋ ಇಲ್ಲ ಊನ್ಗೋ ಹೊಸಿ ಕುಣಿಸ್ಕೊಂಡು ತಿರುವಳಿಕೆ ಹೇಳ್ಕೊರಿವ್ರಿ. ಸರಿ ಆಯಿತು, ನಾಳೆ ಗೆದ್ದೆ ಒತ್ತರೆಗೆ ಬಸ್ ಬತ್ತೀವಿ, ಹೋಗು. ಬನ್ನಿ ಈಗಲೇ ಹೋಗದ ಅರ್ಥಂದಿಲ್ವಾ, ಬಾ ಹೋಗದ ಅಲ್ಲಿ ಸಿನಿ ಕಣ. ಅಯ್ಯೋ ಹೋಗಿ ನನ್ವಿ ಬೇಡ ಕತೆ. ಇವತ್ತು ಏನೋ ಒಂಚೂರು ಕೆಲಸ ಅದೇ, ಅಕ್ಕಿ ಕೊಡೋಕ್ಕೆ ಹೆಬ್ಬೆಟ್ಟು ಕೊಡಬೇಕು. ಹೆಬ್ಬೆಟ್ಟು ಕೊಟ್ಬಿಟ್ಟು ಅಕ್ಕಿ ತೆಗೆದು ಮಡ್ಬಿಟ್ಟು ನಾಳೆಗೆ ನಾವು ಬತ್ತೀವಿ. 2 ದಿವಸ ಅಲ್ಲೇ ಉಳ್ಕೊತೀವಿ, ಇಬ್ರಿಗೂ ಬುದ್ಧಿ ಹೇಳ್ತೀವಿ. ಇವನೇನಾರು ಒಂದು ಪಕ್ಷ ಒಪ್ಕೊಳ್ಳಿ, ಅವನು ಒಪ್ಪಲಿಲ್ಲ ಅಂದರೆ ಅವಳನ್ನೇ ಒಪ್ಪಿಸಿ
ಮಾಡವ ನಾಳೆ ಬರ ಅಂತ ಹೇಳಕ್ಕಾಯ್ತದೆ. ಹೋಗು ಇವಳು ಹೂವನ್ನು ಹೇಳೋದು ಒಂದು ಒಳ್ಳೇದೇ ಮಗ. ಏನೋ ಎಂತೋ ಉರುಕ್ತು ದೊಂಗ್ತು ನಾಳೆ ದಿವ್ಸ ಕಣ್ಣಲ್ಲಿ ನೋಡ್ಬೇಕಲ್ಲ ಅಂತ ಆಡ್ತಾವಳೆ. ಇವನು ಎಷ್ಟೇ ಆದರೂ ಆಟನೇ ಮಾಡ್ತಾನೆ ಅಂದರೆ ಅನ್ಬೋಸೋಗಂತ ಬಿಟ್ಟಿಡ್ಬೇಕು ಹೊತ್ತಾಗೆ ನಿಮ್ಮ ಮನೆ ಬರ ಅನ್ಬೋಸಾಗಿ ಅಂದ್ಬಿಟ್ಟು. ಸರಿ ಕಣಜ್ಜಿ, ನೀನು ಹೇಳ್ತಾರೋದು ಸರಿನೇ ಒಂದು ರೀತಿಲಿ ನೋಡೋದ ಬಿಡಜ್ಜಿ. ಸರಿ ಕಣಪ್ಪ ಆಯಿತು ಹೋಗು ಒಳ್ಳೇದಾಯ್ತದೆ. ನಂಗನ್ನು ಅವನಿಗೆ ಹಂಗನ್ನು ಅವ್ನು ಗೊತ್ತಿಲ್ಲ ನಾನು ಇಲ್ಲಿ ಬಂದಿರೋದು ಹಂಗೆ ಬೇರೆ ಹಂಗಿನ್ಬಿಟ್ಟಿಯೇ. ನಾನು ಅಣ್ಣನ ಮಾತಾಡ್ಕೊಂಡು ನಾನು ಬಂದಿರೋದು ಸುಮ್ಮನೆ ನಾನು ಅಲ್ಲಿ ನೀವು ಸುಮ್ಮ ಬಂದ್ರು ಹಂಗನ್ಬಿಡಿ. ಮತ್ತೆ ಜೊತೆಲೆ ಬನ್ನಿ ಅಂತ ಇದೆಯಲ್ಲ ಅಷ್ಟು ಊರಾಗ ಬೋಡನು ಬಸ್ ಸ್ಟ್ಯಾಂಡಿಂದ ನಡ್ಕೊಬರ್ಬೋದಾಗಿತ್ತು ನೀವು. ಬೇಡಪ್ಪ ಎದ್ದು ವತಾನಾಗೆ ಒಂಚೂರು ಹೋಗಿ ಎಬ್ಬೆಟ್ ಕೊಟ್ಟು ಅಕ್ಕಿ ತೆಗೆದು ಬಿಡ್ಬಿಟ್ಟು ಬತ್ತೀವಿ. ಹೋಗು ನಾವು ಅಪ್ಪರ ದಿವಸ ಆಗದೆ ಒಂದು 2 ದಿವಸ ಇರಬೇಕು. ಇದೇನೋ ಹಂಚು ಗಿಂಚೆಲ್ಲ ಬಿದ್ದೋಗವಲ್ಲ, ಕೈ ಆಡ್ಸಿವ್ರಿ. ಅಯ್ಯೋ ಹೊಸಿ ಗಾಳಿ ಹೊಡ್ತಾಯಿಲ್ಲ ಕಣ್ಮಗ ಮನೆ ದಿವಸ ಅಪಾಟಿ ಗಾಳಿ ಬೀಸ್ತು. ಆಗ ಒಂದು ಸಾಲ ಒಂಚು ನುಂಗೆ ಎಲ್ಲ ಸೀಟದ ಮೇಕೆ ಇದಾಗ್ಬಿಟ್ಟು ಕಣ್ಮಗ ತಾಂಡ್ವಲನ ಮೇಕೆ ಏನಾರೇ ಮಾಮೂಲಿ ತಾಂಡ್ವಲ ಇದಾಗಿದ್ರೆ ಅದೇನು ಕತೆ ಆಗೋದು. ಇವಂತೂ ಇವು ತಾಂಡ್ವಲ್ ನಾವು ಆಗಿರೋದಕ್ಕೆ ಮತ್ತೆ ತಡ್ದದೆ ಹೊಸಿ ಕೈ ಆಡಿಸ್ಬೇಕು. ಇವತ್ತಾಗ ಸೀಟ್ನಾರು ಹಾಕಿಸ್ಕೊಳ್ಳೋದಂತ ಮಾಡ್ತೇವೆ. ಸೀಟು ಅಂದರೆ ಸಾಕೆ ಕಣ್ಮಗ. ಸಾಕು ಸುಮ್ಕಿರೋ ಹಂಚಿನ ಮನೆ ಚೆನ್ನಾಗತ್ತೆ. ಒಂದು ಬತ್ತಿ ಸುಮ್ಕಿರು, ನಾನೇ ಕೈ ಆಡ್ಸ್ಕೊಟ್ಟನು. ಅಯ್ಯೋ ಬೇಡ ಕಣ್ಮಗನೇ, ಬೇಡ 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 ಮ್ಯಾಕತ್ತು ಸಾಕೆ ನಮ್ಗೆ ಎದ್ರಿಕೆ ಕಣಪ್ಪ. ಸರಿ ನಿಮ್ಗೆ ಯಾಕೆ ಪಾಡು ಬಂದೆ ಆರಾಮಾಗಿರ್ಬೋತಾನೆ. ಆರಾಮಾಗಿರಿ ಅಂದ್ರೆ ಹಿಂಗೆ ಆಡ್ತೀರಿ ನೀವು. ಅಯ್ಯೋ ಹೋಗು ಮಗನೇ, ಸತ್ಯ ಆಗಿದ್ದಾಗಲೇ ಹಾಕ್ಬೇಕು. ಎಂತದ ಬಂದಿರ್ಬೋತಾನೆ ಆರಾಮಾಗಿ. ಬತ್ತಿ ಸುಮ್ಮನಿರಪ್ಪ, ಬರ್ದನ್ ಇರಕ್ಕತ್ತದ ಆತದ ತಗೋ. ಅಯ್ಯೋ ಹೋಗಪ್ಪ, ಬೇಡಕತ್ತೆ ಹೋಗು. ನಮ್ಗೆ ಕಾಸು ಬೇಡ 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 ಬೇಡ. ಬೇಡಕನ್ ಹೋಗ್ ಮಗನೇ. ತಗೊಳ್ಳಿ ಸಾಮಾನ್ಗೆ ತಗೊಳ್ಳಿರಂತೆ. ಅಯ್ಯೋ ಸಾಮಾನು ಸರಂಜಿ ಎಲ್ಲ ಅದೇ ಮಗನೆ ಮನೇಲಿ ಏನು ಕಮ್ಮಿ ಆಗಿದ್ದದು. ಬೆಳಕತ್ತೆ ಮುಡಿಕೋ ನೀನು, ಮುಡಿಕೋ ಮಗನೆ. ತಗೋ ತಾತನ ಬೇಡದಿರ್ಲಿ. ಏನ್ ಮಾಡಕಪ್ಪ ನಮ್ ಕಾಸು ಮಾಡಕ್ಕೆ ಕೆಲಸ ಇಲ್ಲ ನಿನ್ಗೆ. ಹೋಗು ಬೇಡಕನ ಕೊಪ್ಪ ಮುಡಿಕೊ ನೀನೇ. ಎಲ್ಲರೂ ನಾವು ಕೊಡ್ಬೇಕು, ನೀನೇ ಕೊಡ್ತಾ ಕೂತಿದ್ಯಲ್ಲ ನಮ್ಗೆ. ಅಯ್ಯೋ ತಗಜಿ ಹಾಗೆಲ್ಲ ಕೊಟ್ಟು ನೀವು ನಮ್ಮನ್ನ ಸಾಕಿ ಸಲ್ವಿಲ್ವಾ? ಯಾವಾಗಲೂ ಕೊಡಕ್ ಬತ್ತಿದ್ನಾ? ಹೆಂಗೋ ಬಿಡಪ್ಪ, ಚಿಕ್ಕ ಮಕ್ಕ ತೋಲ್ ಸಾಕಿ ಸಲ್ವಿತ್ವೆ. ನೋಡು ಹೆಂಗೋ ಸದ್ಯಕ್ಕೆ ಹೆಂಗೋ ಚೆನ್ನಾಗಿ ಬದುಕ್ರಪ್ಪ, ಚೆನ್ನಾಗಿರ್ರಪ್ಪ. ನಾವು ಅದನ್ನೇ ಬೇಡ್ಕೊಳ್ಳೋದಕ್ಕನಪ್ಪ ಆಗ್ಲೂ ರಾತ್ರಿ ದೀಪ ಕಸ್ಬೇಕಾರೆಲ್ಲ ನಮ್ಮ ಮಕ್ಳು ವ್ಯಾಸವಾಗಿ ಕೊಡ್ಲಿ, ನನ್ನ ಮಕ್ಳು ಚೆನ್ನಾಗಿರ್ಲಿ ಅಂತ ಬೇಡ್ಕೊತೀನಿ. ಚೆನ್ನಾಗಿರಪ್ಪ. ಹಾಗಾದ್ರೆ ನಾಳೆಗೆ ಬಂದಿರಾ? ಹೊತ್ಲಂತ ಕೊಡ್ತಾರಪ್ಪ ಇಲ್ಲಿ. ಒಂದು 10:30 11 ಗಂಟೆಗೆಲ್ಲ ಅಕ್ಕಿ ತೆಗೆದು ಮಡುಬಿಟ್ಟು 12 ಗಂಟೆ ಬಸ್ ಬರ್ತದಲ್ಲ ಬಂದರೆ 1 ಗಂಟೆಗೆಲ್ಲ ಊರಿಗೆ ಬರ್ತೀವಿ. ಹೋಗು ಊಟಕ್ಕೆ ಬಂದ್ರು ನನಗೆ ಬಂದಿದೆ ಅಂತ ಎಲ್ಲ ಏನು ಹೇಳಕ್ ಹೋಗ್ಬೇಡ. ಸುಮ್ಮನೆ ಅವ್ರ ಕೈಲೇ ಬಾಯ್ ಬಿಡ್ಸ್ಕೋಬೇಕು. ಅಣ್ಣಂಗೆ ಗೊತ್ತು ನಾನು ಬಂದಿರೋದು, ಅವ್ನು ಗೊತ್ತಿಲ್ಲ. ಆಯ್ತು ಬಿಡವ, ಆಯ್ತು ಬಿಡು. ನಾನೇ ಕೇಳಕ್ಕೆ ಹೋಗೋಣ ಹಂಗೆ. ನನಗೆ ಅವಳಿಗೂ ಹೇಳಕ್ಕಿಲ್ಲ ಅವ್ರಿಗೂ ಹೇಳಕ್ಕಿಲ್ಲ. ಸರಿಯಾ? ಅಣ್ಣಂಗೆ ಗೊತ್ತುಕಂತೆ, ಅಣ್ಣಂಗೆ ಗೊತ್ತಾಗ ಸಿಕ್ಕಿಲ್ಲ, ಅವ್ನು ಗೊತ್ತಾಗದ್ ಬೇಡ. ಸರಿ ಕಣಪ್ಪ, ಚೂರು ಊಟ ಮಾಡ್ಕೊಂಡು ಹೋಗಿ ಮಗನೆ. ಚೂರು ಊಟ ಮಾಡವ, ಊಟ ಮಾಡು. ಕಡಲೆಕಾಳು ಸಾರು ಮಾಡಿ ಇಟ್ಟು ಮಾಡೀನಿ. ಬೇಡ ಏನು ಬೇಡ, ನಾಚಿಕೆ ಬೇಕಾದ್ರೆ ಊಟ ಮಾಡಕ್ಕಿಲ್ವಾ? ಬರುವಾಗ ನಾಷ್ಟ ಮಾಡ್ಕೊಂಡು ಬಂದಕತ್ತೆ ನಾನು. ಏನು ಬೇಡ ಬನ್ನಿ ಮತ್ತೆ ಮಾಡಪ್ಪ ಒಂಚೂರು ಊಟವಾ ಮಾಡು ಮಗನೇ. ನಾಚಿಕೆ ನನಗೆ ಬೆಳಕ ಸುಮ್ಕಿರಿ, ಏನು ಬೇಡಕನ. ಸರಿ ಕಣಪ್ಪ ಆಯಿತು, ಆರಾಮಾಗಿರಿ. ಸುಮ್ಮನೆ ನೀವು ಅದು ಇದು ಅಂದ್ಕೊಂಡು ಏನು ಅಂಬ್ರಸ್ಕೊಳಕ್ಕೆ ಹೋಗ್ಬಿಡಿ. ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಗಿರಿ. ಬೇಕಾದ್ರೆ ಅದೇನು ಸಾಮಾನು ಸರಂಜಿ ತಂದಾಕ್ತೀವಿ. ಸಾಕು ಹೋಗಿ ಮಗನೇ. ವಾರ ಗುತ್ತಿಗೆ ಕೊಡೋದು ಅದನ್ನೇ ತಂದು ಹಾಕ್ತಾರೆ. ವಾರಕ್ಕೆ ಗದೆ ಕೊಡ್ತೀವಿ. ಭತ್ತ 10 ಮೂಟೆ ಭತ್ತ ತಂದು ಹಾಕವ್ರೆ. ಹಂಗೂ ಅವ್ನಿಗೂ ಹಂಗಂದೆ ತಗೊಂಡೋಗವ. ಬೇಕಾರೆ ನಮಗೊಂದು 2 ಮೂಟೆ ಬಿಟ್ಬಿಟ್ಟು ಏನು ಇಟ್ಟಿದ ಮೇಲೆ ಅನ್ನನೇ ಉಣ್ಣಕ್ಕಿಲ್ಲ ಮಗ. ಅಕ್ಕೆ ತಗೊಂಡೋಗವ ಅಂದೆ. ಅಲ್ಲೂ ಅವೇ ಕಣಪ್ಪ ಬೇಡ, ಹೋದ ವರ್ಷದ ಭತ್ತ ಈ ವರ್ಷದ ಭತ್ತ ಎಲ್ಲ ಬಿದ್ದದೆ ಮನೇಲಿ ಅಂತ ಅಂದ್ಲು. ಇಲ್ವಾ ಎಲ್ಲ ಅದೇ ಕತೆ. ಸುಮ್ಮನಿರು, ಹೆಂಗೋ ಚೆನ್ನಾಗಿರಿ ನೀವು. ಬತ್ತೀನಿ ಕಂತತೆ. ಒಳ್ಳೇದಾಗ್ಲಿ ಕಣ್ಮನೆ, 100 ವರ್ಷ ಸುಖ ಬಾಳು. ಬಿಡು ಮಗನೆ, ಬಿಡು. ನನ್ನ ಇನ್ನೂ ಸಣ್ಣ ಮಾಡು, ಸಣ್ಣ ಆಗಲಿ ಇನ್ನುವೆ. ಸರಿ ತದ ಬತ್ತೀನಿ. ಓಟ್ಪಾ ಮನೆ, ಓಟ್ಪೋವ. ಇಲ್ಲಿಗೆ ತರಕಾಯ್ತಿಲ್ವಾ? ಇಲ್ಲ ಅಲ್ಲಿ ನಿನ್ನ ಸಿಡಿಕ ಸುಮ್ಕಿರು ರೋಡಲ್ಲಿ. ಸರಿ ಬತ್ತಿ ಹೋಗು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.